For trekkers around the world, reaching EBC is their dream, and today we are turning our dream into reality. Over the next few days, we'll be pushing our limits, crossing bridges, hiking to ancient Sherpa villages, and climbing further towards thin air. It won't be easy, but every step brings us closer towards the foot of the world's tallest peak. Day 1, we travelled from Bangalore to Kathmandu via direct flight, and after finishing our immigration procedures, we went to a nearby mall to have lunch. We were very excited by seeing the memoirs of the various mountaineers who had climbed Everest. We went through a trekking organization called Bikat Adventures, and in the evening we all gathered together for a briefing by our trek leader. Day 2, we had to travel to Ramachit from Kathmandu via bus and then take a flight to Lukla. ಸೊ ನಾವಿವಾಗ ರಾಮೇಚಾಪ್ ಏರ್ಪೋರ್ಟಲ್ಲಿದ್ದೀವಿ. ಯೂಶ್ವಲಿ ಕಠ್ಮಂಡುವಿಂದ ಲುಕ್ಲಾಕ್ ಫ್ಲೈ ಮಾಡೋದು, ಬಟ್ ಏಪ್ರಿಲಿಂದ ಮೇವರೆಗೂ ಬಿಕಾಸ್ ಆಫ್ ಪೀಕ್ ಸೀಸನ್ ಅವರು ಈ ಏರ್ಪೋರ್ಟಿಗೆ ಡೈವರ್ಟ್ ಮಾಡಿದ್ದಾರೆ, ವಿಚ್ ಇಸ್ 5 hours ಡ್ರೈವ್ ಫ್ರಮ್ ಕಠ್ಮಂಡು. ಸೊ ನಾವಿವಾಗ ಇಲ್ಲಿಂದ ಲುಕ್ಲಾಗೆ ಫ್ಲೈಟಲ್ಲಿ ಹೋಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದ ಫ್ಲೈಟ್ ಈಸ್ ಏರ್ಪೋರ್ಟು ಒಂದೇ ಚಿಕ್ಕದು. ಲುಕ್ಲಾ ಇಸ್ ಆಲ್ಸೋ ನೋನ್ ಆಸ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್. ಸೊ ವಿಲ್ ಲ್ಯಾಂಡ್ ದೇರ್ ಆ್ಯಂಡ್ ಅಪ್ಡೇಟ್ ಯು. ಸೊ ಫ್ಲೈಟ್ ಸದ್ಯಕ್ಕೆ ಟೆಂಪರರಿಲಿ ಸಸ್ಪೆಂಡ್ ಆಗಿದೆ ಲುಕ್ಲಾದಲ್ಲಿ ವಿಂಡ್ಸಿಂದ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಅನ್ ಅಪ್ಡೇಟ್. ಇಟ್ಸ್ 4:30 ಆ್ಯಂಡ್ ಸ್ಟಿಲ್ ನೋ ಫ್ಲೈಟ್. ವಿ ಆರ್ ಜಸ್ಟ್ ವೇಟಿಂಗ್. ಸೊ ಗೈಸ್, ಫೈನಲಿ ನಾವಿನ್ನೂ ರಾಮ್ಚೇಪಲ್ಲೇ ಇದ್ದೀವಿ. ಫ್ಲೈಟ್ ಕ್ಯಾನ್ಸಲ್ ಆಯಿತು. ಸೊ ಬೆಳಗ್ಗಿಂದ ಹೋಗ್ತಾ ಬರ್ತಾಯಿತ್ತು ಫ್ಲೈಟ್ಸ್, ಬಟ್ ಇನ್ ಬಿಟ್ವೀನ್ ಬ್ಯಾಡ್ ವೆದರಿಂದ 1 hour 2 hour ಗ್ಯಾಪ್ ಆಯಿತು. ಅದರಿಂದ ಫೈನಲ್ 4 batches ನಮ್ಮದು ಪ್ಲಸ್ ಇನ್ನೂ 4 ಜನದ್ದು ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು. ಸೊ ಈಚ್ ಫ್ಲೈಟಲ್ಲಿ 20 ಜನ ಅಷ್ಟೇ. ಸೊ ಆಲ್ಮೋಸ್ಟ್ ಒಂದು 40+ ಜನ ಸ್ಟ್ಯಾಂಡರ್ಡ್ ಆಗಿದ್ದರು. ಸೊ ನಾವಿಲ್ಲೇ ರೂಮ್ ಮಾಡಿದ್ದೀವಿ ಇವತ್ತಿಗೆ. ಆ್ಯಂಡ್ ಈ ರೂಮ್ ಜಸ್ಟ್ ಆಪೋಸಿಟ್ ದ ಏರ್ಪೋರ್ಟ್ ಇದೆ. ವಿ ಕ್ಯಾನ್ ಆಲ್ಸೋ ಸಿ ದ ರನ್ವೇ. ಇಲ್ಲಿ ಸಿ ನಮ್ಮ ಫ್ಲೈಟ್ ಇದೆ, ಇಲ್ಲಿ ನಿಂತಿದೆಯಲ್ಲ. ಸೊ ಸಮಿಟ್ ಏರ್ ಅಂತ ಏರ್ಲೈನ್ಸ್. ಸೊ ಅದೇ ರನ್ವೇ. ಆ್ಯಂಡ್ ಸೊ ನಮ್ಮ ಫ್ಲೈಟ್ ನಾಳೆ ಬೆಳಗ್ಗೆ 5:30 ರೀಶೆಡ್ಯೂಲ್ ಆಗಿದೆ. ಸೊ ಹೋಪ್ಫುಲಿ ವಿಲ್ ಬಿ ಫ್ಲೈಯಿಂಗ್ ಟು ಲುಕ್ಲಾ ಟುಮಾರೋ. ಸಿ ಯು ದೇರ್. Bye. We are back at the airport. It's 5:30. ಹೋಪ್ಫುಲಿ ನಮ್ಮ ಫ್ಲೈಟ್ ಇವತ್ತು ಹೋಗ್ತೀವಿ ಲುಕ್ಲಾಗೆ. ಹೋಗಲೇಬೇಕು. ईश्वर बोलता है. ईश्वर जो हिंदू का होता है टेम्पल. ಸೊ ಶುರು ಮಾಡ್ತಾ ಇದ್ದೀವಿ ಟ್ರೆಕ್ ಇವಾಗ ಲುಕ್ಲಾಯಿಂದ. ಸೊ ಇಲ್ಲಿ ಟ್ರೆಕ್ ಪರ್ಮಿಟ್ ತಗೋತಾ ಇದ್ದಾರೆ. 1/2 hour ಮೇಲೆ ವಿ ಆರ್ ವೇಟಿಂಗ್. ಇನ್ನೂ ಪರ್ಮಿಟ್ ಸಿಕ್ಕಿಲ್ಲ. ಸೊ ಫೈನಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆಫ್ಟರ್ 1 hour ಆಫ್ ವೇಟಿಂಗ್ ಫಾರ್ ದ ಪರ್ಮಿಟ್. साथ में
ಟ್ರೇಲ್ಸ್ ಆರ್ ಕೈಂಡ್ ಆಫ್ ಫ್ಲ್ಯಾಟ್. ಇವತ್ತು ಫಾಕ್ಡಿಂಗಿಗೆ ಹೋಗ್ತಾ ಇದ್ದೀವಿ ಲುಕ್ಲಾಯಿಂದ, ವಿಚ್ ಇಸ್ ಅಟ್ ಅ ಲೋವರ್ ಆಲ್ಟಿಟ್ಯೂಡ್. ಸೊ ಡಿಸೆಂಟ್ ಆ್ಯಂಡ್ ಫ್ಲ್ಯಾಟ್ ರೋಡ್ಸೇ ಜಾಸ್ತಿ. ಇಟ್ ಈಸ್ 3 hours ಫ್ರಮ್ ಲುಕ್ಲಾ ಟು ಫಾಕ್ಡಿಂಗ್. ಸೊ ಯಾ, nice weather, nice views. ಸೊ ಈ ಥರ ಪ್ರೇಯರ್ ಫ್ಲಾಗ್ಸ್ ಇರೋ ಕಡೆ ಲೆಫ್ಟಿಂದ ಹೋಗಬೇಕು. ಸೊ ಲಂಚ್ ಆಗಿದೆ ಆ್ಯಂಡ್ ನಾವು ಇವಾಗ ಫಾಕ್ಡಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಗೇನ್ ಮಾಂಜೋ ಅಂತ ಒಂದು ಪ್ಲೇಸಿಗೆ ಹೋಗೋ ಟಾರ್ಗೆಟ್ ನಮ್ದು ಇವತ್ತು. ಇನ್ನೂ 5-6 kilometers ಇದೆ. ಟೈಮ್ ಇವಾಗ ಆಲ್ಮೋಸ್ಟ್ 3:15 ಹಾಗೆ. ಇನ್ನೂ ಒಂದು 3 hours ಬೇಕಾಗುತ್ತೆ. ಎಸ್, ಪಕ್ಕದಲ್ಲಿ ದೂದ್ ಕೋಶಿ ರಿವರ್ ಇಸ್ ಫ್ಲೋಯಿಂಗ್. ಟೈಮ್ ಇವಾಗ 3:45 ಆಲ್ಮೋಸ್ಟ್ ಆ್ಯಂಡ್ ವಿ ಆರ್ ಅಬೌಟ್ ಟು ರೀಚ್ ಫಾಕ್ಡಿಂಗ್. ಸೊ ಅಲ್ಲಿ ಬಿಲ್ಡಿಂಗ್ಸ್ ಕಾಣಿಸ್ತಾ ಇರೋದು ಫಾಕ್ಡಿಂಗ್ ವಿಲೇಜ್. ಇಟ್ಸ್ ಅ ಪ್ರಿಟಿ ಬಿಗ್ ವಿಲೇಜ್ ಬಟ್ ವಿ ಆರ್ ಮೂವಿಂಗ್ ಫರ್ದರ್ ಅಹೆಡ್ ಟುಡೇ. ನೋಡೋಣ ಎಲ್ಲಿ ತನಕ ಹೋಗ್ತೀವಿ. ಈ ಥರನೂ ರೆಸಾರ್ಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ ಈ ಆಲ್ಟಿಟ್ಯೂಡಲ್ಲಿ. 5:45 ಆಯಿತು, ಇನ್ನೂ ರೀಚ್ ಆಗಿಲ್ಲ. ಇನ್ನೊಂದು 1/2 hour ಅಪ್ರಾಕ್ಸಿಮೇಟ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಜಸ್ಟ್ ಹೋಗ್ತಾ ಇದ್ದೀವಿ, ಪುಷಿಂಗ್ ಅವರ್ ಸೆಲ್ಸ್. ಲೆಟ್ಸ್ ಸಿ. ಸೊ ನಿನ್ನೆ ಕ್ಯಾಂಪ್ ಸೈಟ್ 6:30ಗೆ ರೀಚ್ ಆಗಿದ್ವಿ. ಇವತ್ತು 7 ಗಂಟೆಗೆ ಬಿಟ್ಟಿದ್ದೀವಿ ಟುವರ್ಡ್ಸ್ ನಾಮ್ಚೆ. 6 hours walk. ಸಾಗರಮಥಾ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. First bridge crossing of the ಸೆಕೆಂಡ್ ಬ್ರಿಡ್ಜ್ ಆಫ್ ದ ಡೇ ಕ್ರಾಸ್ ಮಾಡಿದ್ದೀವಿ. ಸೊ ನಾಮ್ಚೆಗೆ ಹೋಗೋಕ್ಕೆ ನೀವು ಸ್ಟೀಪ್ ಕ್ಲೈಂಬ್ ಮಾಡಬೇಕು. ಈ ಹಿಲರಿ ಬ್ರಿಡ್ಜಿಗೆ ಅಸೆಂಟ್ ಸ್ವಿಮ್ಮಿಂಗ್ ನೆವರ್ ಎಂಡಿಂಗ್. ಆಲ್ಮೋಸ್ಟ್
ಹೋಗ್ತೀನಿ. ಹಿಲ್ಲರಿ ಬ್ರಿಡ್ಜ್ ಆದಮೇಲೂ ಫುಲ್ ಸ್ಟೀಪ್ ಕ್ಲೈಮ್ ಇದೆ. ಹಿಲ್ಲರಿ ಬ್ರಿಡ್ಜಿಂದ ಆಲ್ಮೋಸ್ಟ್ 2.5 hours ಟು ನಾಮ್ಚೆ ಅಂತ ಹೇಳಿದ್ದಾರೆ. ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ನೈ ಹಾಫ್ ಪಾಯಿಂಟ್ ಆದಮೇಲೂ ಇನ್ನೂ ಆಲ್ಮೋಸ್ಟ್ 2 hours ಟ್ರೆಕ್ಕಿಂಗ್ ಇದೆ ಆ್ಯಂಡ್ ಫುಲ್ ಸ್ಟೀಪ್ ಅಸೆಂಟ್ ಇದೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಆಫ್ಟರ್ನೂನ್ ಒಳಗಡೆ ನಾಮ್ಚೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಲಂಚಿಗೆ. ಟ್ರೈಲ್ಸ್ ಈ ಥರ ಇದೆ, ಫಾರೆಸ್ಟ್ ಟ್ರೈಲ್ಸ್. ಇಲ್ಲಿ ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದ ತಕ್ಷಣ ನಾಮ್ಚೆ ಇನ್ನೇನು ಸಿಗುತ್ತೆ 10-15 minutesಲ್ಲಿ. ಆಲ್ಮೋಸ್ಟ್ ನಾಮ್ಚೆ ರೀಚ್ ಆಗ್ತಾ ಇದ್ದೀವಿ. आर्मी साइड बोलता है, इसका पीछे कुंजुम बोलता है. So what is this नामचे बाजार? हाँ. ಫ್ಲಾಗ್ ಚಲೋ ಸೊ ನಾವು ಅದನ್ನೇ ಪ್ಲ್ಯಾನ್ನಲ್ಲಿ ಮಾಡ್ಕೊಂಡು ಆ್ಯಕ್ಚುಲಿ ನಾವು ಮೊದಲೇ ಭಾಳ ಮೊದಲು ಪ್ಲ್ಯಾನ್ ಆಮೇಲಿಂದ ನೀವು ರೆಗ್ಯುಲರ್ ಬ್ರೀಫ್ಲಿ. ಸೊ ಇಲ್ಲಿ ಹಿಲ್ಲರಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಫುಲ್ ಕೆಳಗಡೆ. ನಾವು ಅಷ್ಟು ಹತ್ತು ಬಂದಿದ್ದೀವಿ ಅಂತ ನಂಬೋಕ್ಕಾಗ್ತಾ ಇಲ್ಲ ಇವಾಗ. ಆ್ಯಂಡ್ ಇವಾಗ ಲಂಚ್ ಆಯಿತು ನಮ್ಮದು ನಾಮ್ಚೆ ಬಜಾರಲ್ಲಿ. ಸೊ ಇವಾಗ ಪುಂಗೆತಾಂಗ್ ಅಂತ ಒಂದು ವಿಲೇಜ್ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಅಸೆಂಟ್ ಇತ್ತು, ಇವಾಗ ಟ್ರೈಲ್ಸ್ ಆರ್ ವೆರಿ ಮಚ್ ಫ್ಲ್ಯಾಟ್. ಟೈಮ್ ಈಗ 3:30. ಇನ್ನೂ ವಿ ಆರ್ ಟ್ರೆಕ್ಕಿಂಗ್ ಟುವರ್ಡ್ಸ್ ಆರ್ ಡೆಸ್ಟಿನೇಷನ್. ಪಾತ್ ಇಸ್ ಲೈಕ್ ಸೇಮ್, ಇಲ್ಲಿಂದ ಅಲ್ಲಿವರೆಗೂ ಒಂದೇ ಥರ ಕಾಣಿಸ್ತಾ ಇದೆ ಪಾತು. ಇಲ್ಲಿಂದ ಪುಂಗಿತೆಂಗ ಇನ್ನೂ 2.5 kilometers ಇದೆ. We had to cover up a one day of itinerary due to the missed Lukla flight. So we were covering extra distances each day till we got up to our original itinerary. Usually people stay at Namche and acclimatize for a day. ಸೊ ಟೈಮ್ ಇವಾಗ 4:35. ಇನ್ನೂ ಸೇಮ್ ರೂಟಲ್ಲೇ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ವಿ ಕ್ರಾಸ್ಡ್ ಅ ಫ್ಯೂ ವಿಲೇಜಸ್ ಬಟ್ ಸ್ಟಿಲ್ ಈ ಥರ ರೂಟ್ ಇದೆ. ಸ್ವಲ್ಪ ಅಸೆಂಟ್ ಇರುತ್ತೆ ಆ್ಯಂಡ್ ಅಗೇನ್ ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ. ಸೊ ನಾವು 5:30 ರೀಚ್ ಆಗಿದ್ವಿ ಪುಂಗಿತೆಂಗ ಅಂತ ನಮ್ಮ ಕ್ಯಾಂಪ್ ಸೈಟು. ಸೊ ನಮ್ಮ ರೂಮ್ ಈ ಥರ ಇದೆ. ಆ್ಯಂಡ್ ಅಷ್ಟೇ, ಇವತ್ತು ಫುಲ್ ರೆಸ್ಟ್ ಮಾಡೋದು. ಫೀಟ್ ಇಸ್ ಪೇನಿಂಗ್. ಲಾಸ್ಟಲ್ಲಿ ತುಂಬ ಡಿಸೆಂಟ್ ಇತ್ತು, ಸ್ಟೀಪ್ ಡಿಸೆಂಟ್. ಸೊ ಇವಾಗ ಕೂಲ್ ಡೌನ್ ಆದಮೇಲೆ ಜಸ್ಟ್ ವಿಲ್ ರೆಸ್ಟ್. ದ್ಯಾಟ್ ಈಸ್ ಇಟ್ ಫಾರ್ ಡೇ 2.